इधर इधर हम लोग 6 लोग हैं। 6 लोग। वो ढाबा में काम करते हो ना तुम? ಸ್ನೇಹಿತರೆ ನಮಸ್ಕಾರ, ಅನ್ವೇಷಣೆಗೆ ಸ್ವಾಗತ. ಕೆಲ ಸರ್ಕಾರಿ ಅಧಿಕಾರಿಗಳು ಎಷ್ಟು ಬೇಜವಾಬ್ದಾರಿಯಿಂದ ಇದ್ದಾರೆ ಅಂದ್ರೆ ಅವ್ರಿಗೆ ಹೇಳೋರಿಲ್ಲ, ಕೇಳೋರಿಲ್ಲ, ತಾವು ಆಡಿದ್ದೇ ಆಟ, ಮಾಡಿದ್ದೇ ಕಾನೂನು ಎನ್ನುವಂತೆ ವರ್ತಿಸುತ್ತಿದ್ದಾರೆ. ಅದಕ್ಕೆ ಸಾಕ್ಷಿಯೇ ಸ್ಯಾಂಡಲ್ವುಡ್ ನ ಮೆನಗುತ್ತಾರೆ ಕಲ್ಪನಾ ಆತ್ಮಹತ್ಯೆ ಮಾಡಿಕೊಂಡ ಗೋಟೂರು ಐಬಿಯಲ್ಲಿ ಅಕ್ರಮವಾಗಿ ವಾಸ ಮಾಡ್ತಿರೋ ಉತ್ತರ ಪ್ರದೇಶದ ಮೂಲದ ಹುಡುಗರ ಕಹಾನಿ. ಕೇವಲ ಅದೊಂದೇ ಅಲ್ಲ, ಅಲ್ಲಿರುವ ಅಬಕಾರಿ ಅಧಿಕಾರಿಗಳು ಕೂಡ ಕಣ್ಮುಚ್ಚಿ ನಿದ್ದೆಗೆ ಜಾರಿದ್ದಾರೆ. ಇಷ್ಟಕ್ಕೂ ಗೋಟೂರು ಬಂಗಲೆಯ ವಿಚಾರದಲ್ಲಿ ಪಿಡಬ್ಲ್ಯೂಡಿ ಅಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯದಿಂದ ಕೆಲಸ ಮಾಡ್ತಿದ್ದಾರೆ, ಅಲ್ಲಿನ ಅಬಕಾರಿ ಅಧಿಕಾರಿಗಳು ಎಷ್ಟು ಸೋಮಾರಿಗಳಾಗಿದ್ದಾರೆ ಎನ್ನುವ ಬಗ್ಗೆ ಕಂಪ್ಲೀಟ್ ಸ್ಟೋರಿ ನೋಡೋಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಹಾಗೆಯೇ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜ್ ಅನ್ನ ಲೈಕ್ ಅಂಡ್ ಫಾಲೋ ಮಾಡಿ. ಗೋಟೂರು ಸರ್ಕಾರಿ ಬಂಗಲೆ ನೋಡಿದ ಕೂಡಲೇ ನೆನಪಾಗೋದು ಮಿನುಗುತ್ತಾರೆ ಕಲ್ಪನಾ. ಯಾಕೆಂದ್ರೆ ಕಲ್ಪನಾ ಆತ್ಮಹತ್ಯೆ ಮಾಡಿಕೊಂಡಿದ್ದು ಇದೇ ಬಂಗಲೆಯಲ್ಲಿ. ಸದ್ಯ ಇದೇ ಬಂಗಲೆಯನ್ನ ಪಿಡಬ್ಲ್ಯೂಡಿ ಅಧಿಕಾರಿಗಳು ಇಷ್ಟ ಬಂದಂತೆ ಕಂಡವರಿಗೆಲ್ಲ ವಾಸ ಮಾಡೋಕೆ ಅಕ್ರಮವಾಗಿ ಹಣ ಪಡೆದು ಬಿಟ್ಟು ಕೊಟ್ಟಿದ್ದಾರೆಂಬ ಆರೋಪ ಕೇಳಿಸ್ತಿದೆ. ಇಷ್ಟಕ್ಕೂ ಈ ಸರ್ಕಾರಿ ಬಂಗಲೆಯಲ್ಲಿ ವಾಸ ಮಾಡ್ತಿರೋದು ಯಾರು ಗೊತ್ತಾ? ಅಕ್ರಮವಾಗಿ ಪರವಾನಗಿ ಇಲ್ಲದೆ ನಡೆಸುತ್ತಿರೋ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಕೆಲಸ ಮಾಡ್ತಿರೋ ಉತ್ತರ ಪ್ರದೇಶದ ಮೂಲದ ಹುಡುಗರು. ಹೌದು ಸ್ನೇಹಿತರೆ, ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಕಮತ್ನೂರು ಗೇಟ್ ನಲ್ಲಿರೋ ಮುಸ್ಕಾನ್ ಹೋಟೆಲ್ ಒಂದಿದೆ. ಮೇಲ್ನೋಟಕ್ಕೆ ಅದು ಹೋಟೆಲ್, ಆದ್ರೆ ಅಲ್ಲಿ ನಡೆಯುತ್ತಿರೋದು ಪರವಾನಗಿ ಪಡೆಯದ ಬಾರ್ ಅಂಡ್ ರೆಸ್ಟೋರೆಂಟ್. ಒಳಗೆ ಮಾತ್ರವಲ್ಲ, ಮಹಡಿಯ ಮೇಲೂ ಕೂಡ ಆರಾಮಾಗಿ ಕುಳಿತು ಕುಡಿಯೋಕೆ ಬೇಕಾದ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಈ ಮುಸ್ಕಾನ್ ಹೋಟೆಲ್ ನಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ನಡೆಸೋಕೆ ಸರ್ಕಾರದಿಂದ ಯಾವ ಪರವಾನಗಿ ಇಲ್ಲ. ಆದ್ರೂ ರಾಜಾರೋಷವಾಗಿ ಕಸ್ಟಮರ್ಸ್ಗೆ ಗುಂಡು ತುಂಡು ಸಪ್ಲೈ ಮಾಡಲಾಗ್ತಿದೆ. ಅಕ್ರಮವಾಗಿ ನಡೆಯುತ್ತಿರೋ ಈ ಬಾರ್ ಅಂಡ್ ರೆಸ್ಟೋರೆಂಟ್ ಒಂದ್ ಕಡೆ ಆದ್ರೆ, ಇಲ್ಲಿ ಕೆಲಸ ಮಾಡೋ ಉತ್ತರ ಪ್ರದೇಶದ ಮೂಲದ ಹುಡುಗರಿಗೆ ಉಳಿದುಕೊಳ್ಳಲು ಅಕ್ರಮವಾಗಿಯೇ ಗೋಟೂರು ಐಬಿಯನ್ನೇ ಪಿಡಬ್ಲ್ಯೂಡಿ ಅಧಿಕಾರಿಗಳು ಬಿಟ್ಟು ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಕೆಲಸ ಮಾಡೋ ಹುಡುಗರ ವಯಸ್ಸು ಕೂಡ ಬಹುತೇಕ 17 ವರ್ಷದೊಳಗಿದೆ. ಆ ಬಗ್ಗೆ ಈ ಹುಡುಗರೇ ಹೇಳಿರೋದೇನೋ ಅಂತ ಒಮ್ಮೆ ನೀವು ನೋಡಿ. हम लोग 6 लोग हैं। 6 लोग। वो ढाबा में काम करते हो ना तुम? कितने साल के हो तुम लोग? हाँ, कितने साल के हो तुम? 17। 17 मतलब इंग्लिश में बता। 17 18 मतलब 70। हाँ। वो कितने साल का है? हाँ, 70। तुम्हारा उम्र कितना है? तुम्हारा उम्र कितना है? हमारा हाँ, 16-17। 16-17। कहाँ से हो तुम लोग? यूपी। ಒಂದ್ ಕಡೆ ಅಕ್ರಮವಾಗಿ ಹೋಟೆಲ್ ಹೆಸರಲ್ಲಿ ನಡೆಸುತ್ತಿರೋ ಬಾರ್ ಅಂಡ್ ರೆಸ್ಟೋರೆಂಟ್, ಮತ್ತೊಂದ್ ಕಡೆ ಅದೇ ಅಕ್ರಮ ರೆಸ್ಟೋರೆಂಟ್ ನಲ್ಲಿ ಕೆಲಸ ಮಾಡೋ ಹುಡುಗರಿಗೆ ಗೋಟೂರು ಸರ್ಕಾರಿ ಐಬಿಯಲ್ಲೇ ಅಕ್ರಮವಾಗಿ ವಾಸ ಮಾಡಲು ಅವಕಾಶ ಕಲ್ಪಿಸಿರೋದು. ಇಷ್ಟೆಲ್ಲ ಅಕ್ರಮಗಳು ಕಣ್ಣಿಗೆ ರಾಚುವಂತೆ ಕಾಣ್ತಿದ್ರು. ಅತ್ತ ಅಬಕಾರಿ ಅಧಿಕಾರಿಗಳಾದ್ರೂ ಸರಿ, ಇತ್ತ ಸರ್ಕಾರಿ ಐಬಿ ನಿರ್ವಹಣೆ ಮಾಡೋ ಸ್ಥಳೀಯ ಪಿಡಬ್ಲ್ಯೂಡಿ ಅಧಿಕಾರಿಗಳಾದ್ರೂ ಸರಿ, ಯಾರು ಶಿಸ್ತಿನ ಕ್ರಮ ಕೈಗೊಂಡಿಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ಇಲ್ಲಿನ ಕೆಲ ಪಿಡಬ್ಲ್ಯೂಡಿ ಅಧಿಕಾರಿಗಳು ಹಾಗೂ ಕೆಲ ಅಬಕಾರಿ ಅಧಿಕಾರಿಗಳು ಕೂಡ ಮುಸ್ಕಾನ್ ಹೋಟೆಲ್ ಮಾಲೀಕರಿಂದ ಮಾಮೂಲಿ ಪಡೆದು ಇಂತಹ ಅಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎನ್ನುವ ಆರೋಪ ಸ್ಥಳೀಯವಾಗಿ ಕೇಳಿಸುತ್ತಿದೆ. ಇನ್ನು ಈ ಬಗ್ಗೆ ಒಂದೆರಡು ಬಾರಿ ಸ್ಥಳೀಯರು ಸಂಬಂಧಪಟ್ಟವರಿಗೆ ತಿಳಿಸಿದಾಗ ಕೆಲ ಅಧಿಕಾರಿಗಳು ಬಂದು ನಾಮಕವಾಸ್ತೆ ಕೇಸ್ ಮಾಡಿ ಹೋಗಿದ್ದಾರಂತೆ. ಹಾಗೆ ಕೇಸ್ ಮಾಡಿದ ಮೇಲೂ ಇಲ್ಲಿ ಯಾವುದೂ ಬದಲಾಗಿಲ್ಲ. ಮೊದಲಿನಂತೆ ಗೋಟೂರು ಬಂಗಲೆಯಲ್ಲಿಯೇ ಆ ಹುಡುಗರು ಅಕ್ರಮವಾಗಿ ವಾಸ ಮಾಡ್ತಿದ್ದಾರೆ. ಇತ್ತ ಮುಸ್ಕಾನ್ ಹೋಟೆಲ್ ಅಂತ ಬೋರ್ಡ್ ಹಾಕೊಂಡು ಅಕ್ರಮವಾಗಿ ಬಾರ್ ಅಂಡ್ ರೆಸ್ಟೋರೆಂಟ್ ನಡೆಸಲಾಗ್ತಿದೆ. ಇದರ ಜೊತೆ ಕೇಳಿಸ್ತಿರೋ
ಮತ್ತೊಂದು ಶಾಕಿಂಗ್ ಅಂದ್ರೆ ಈ ಹುಡುಗರಿಗೆ ಸರ್ಕಾರಿ ಐಬಿಯಲ್ಲಿ ವಾಸ ಮಾಡೋಕೆ ಅಕ್ರಮವಾಗಿ ಅವಕಾಶ ಕೊಟ್ಟಿರೋ ಕೆಲ PWD ಅಧಿಕಾರಿಗಳು ಹಾಗೂ ಕೆಲ ಅಬಕಾರಿ ಅಧಿಕಾರಿಗಳು ಕೂಡ ಇದೇ ಮುಸ್ಕಾನ್ ಹೋಟೆಲ್ಗೆ ಬಂದು ಕಂಠಪೂರ್ತಿ ಕುಡಿದು ತಿಂದು ಎದ್ದು ಹೋಗ್ತಾರಂತೆ. ಸಾಲದ್ದು ಅಂತ ಇಂತಹ ಅಕ್ರಮ ಬಾರ್ ಅಂಡ್ ರೆಸ್ಟೋರೆಂಟ್ ನಡೆಸೋಕೆ ಮಾಮೂಲಿ ಪಡೆಯುತ್ತಿದ್ದಾರೆಂಬ ಆರೋಪಗಳು ಕೂಡ ಕೇಳಿಸುತ್ತಿವೆ. ಒಟ್ನಲ್ಲಿ ಗೋಟೂರು ಬಂಗಲೆಯ ಮೇಲ್ವಿಚಾರಣೆ ಮಾಡ್ತಿರೋ PWD ಅಧಿಕಾರಿಗಳು ಹಾಗೂ ಮುಸ್ಕಾನ್ ಹೋಟೆಲ್ಗೆ ಬಾರ್ ಅಂಡ್ ರೆಸ್ಟೋರೆಂಟ್ ನಡೆಸೋಕೆ ಅವಕಾಶ ಕೊಟ್ಟಿರೋ ಕೆಲ ಅಬಕಾರಿ ಅಧಿಕಾರಿಗಳ ಈ ಬೇಜವಾಬ್ದಾರಿ ನೋಡಿದ್ರೆ ತಾಲೂಕಿನಾದ್ಯಂತ ಇಂತಹ ಇನ್ನೆಷ್ಟು ಅಕ್ರಮ ಬಾರ್ ಅಂಡ್ ರೆಸ್ಟೋರೆಂಟ್ ಗಳಿಗೆ ಪರವಾನಗಿ ಕೊಟ್ಟಿದ್ದಾರೆ ಎನ್ನುವ ಅನುಮಾನ ಹುಟ್ಟಿಕೊಳ್ಳದೇ ಇರುವುದು. ಈ ಬಗ್ಗೆ ಆದಷ್ಟು ಬೇಗ ಮೇಲಾಧಿಕಾರಿಗಳು ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ಇಂತಹ ಅಕ್ರಮ ಚಟುವಟಿಕೆಗೆ ಅವಕಾಶ ಕೊಟ್ಟ PWD ಅಧಿಕಾರಿಗಳನ್ನ ಹಾಗೂ ಅಬಕಾರಿ ಅಧಿಕಾರಿಗಳನ್ನ ತಕ್ಷಣವೇ ಕೆಲಸದಿಂದ ವಜಾ ಮಾಡಬೇಕಿದೆ. ಇಲ್ಲದೆ ಹೋದ್ರೆ ಇನ್ನಷ್ಟು ಅಕ್ರಮ ಚಟುವಟಿಕೆಗಳು ಸ್ಥಳೀಯವಾಗಿ ಹೆಚ್ಚಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ಹೇಳ್ತಾ ಈ ಸ್ಟೋರಿಯನ್ನ ಮುಗಿಸ್ತಿದ್ದೇವೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ.